ಪ್ರಿನ್ಸಿಪಲ್ ಬ್ಯಾಕ್ಗ್ರೌಂಡ್ ಮಾಡ್ಬೋದು. ಯಾವಾಗ ಸರ್ ಸರ್ Legal ಅದು documents. ಹೋದ್ ವಾರ ಪಾಪ ಅಮ್ಮನ್ ಕಾಸು ಹಾಕ್ಬಿಟ್ಟಿನಿ ಸರ್. ನನಗಂತೂ ಹ್ಮ್. ಪ್ರಾಣ ತಿನ್ಬಿಡ್ತಾವ್ರೆ ಸರ್ ನನಗೆ. ಹ್ಮ್. ನಾನು ನಿಮ್ಗೆ ಕೇಳ್ಬಿಟ್ಟೆ ಸರ್ ಹಾಕ್ಸಿರೋದು ಅಮ್ಮ ಏನೋ ನಂಬರ್ ನಾನು ಕಾಸು ಕೊಡ್ಸು ಅಂತ ಪ್ರಾಣ ತಿನ್ಬಿಟ್ರೆ ಹಂಗೆ ಸರ್ ನನಗೆ. ನೋಡಿದ್ರೆ ಅಂದ್ರೆ ಇಲ್ಲಿ ಸಡನ್ ಆಗಿ ಹಿಂಗೆ ಆಗ್ಬಿಟ್ರೆ ನಾವೇನ್ ಮನೆ ಹೇಳಿ. ಅಲ್ಲ ಸರ್ ನಾನು ಅಲ್ವಾ? ನಿಮ್ಗೆ ಕೇಳ್ಬಿಟ್ಟೆ ಅಲ್ಲ ಸರ್ ನಾನು ಮಾಡಿದ್ದು ನಾವು ಪಾಪ ಕೇಳಿದ ನಮ್ಗೇನ ಇವ್ರೇನೇನು ಇಂಟ್ ಕೊಟ್ರ ಸರ್? ಒಂದ್ ವರ್ಷದಿಂದ ಮಾಡ್ಬಿಟ್ಟು ಸಡನ್ ಆಗಿ ಶಟ್ ಡೌನ್ ಮಾಡ್ಬಿಟ್ರೆ ನಾವೇನ್ ಮಾಡ್ಬಿಡ್ತೀವಿ? ಇವಾಗ ಹೆಂಗ್ ಸರ್ ಇದು ಓಪನ್ ಆಗ್ತಾ ಇಲ್ವಲ್ಲ ಸರ್ ಇದು ಓಪನ್ ಆಗಲ್ಲ. ಹಾ. ನೀವು ಐಡಿ ಎಲ್ಲ ಇರುತ್ತಲ್ವಾ, ಹಾ. ಅದ್ರ ಮೇಲೆ FIR ಕಂಪ್ಲೇಂಟ್ ಹಾಕ್ಬೋದು. MC ಲೈಸೆನ್ಸ್ ಮೇಲೆ ಕಂಪ್ನಿ ಮೇಲೆ ಲೈಸೆನ್ಸ್ ಇದೇ ಹಾಕಿದ್ರೆ ಇದೆಲ್ಲ ನೀವು ಕಂಪ್ನಿಯಿಂದಾನೆ ಹೋಗಿರೋದಲ್ವಾ, ಹಾ. ನಿಮ್ಮ ಕಂಪ್ನಿ ಅಕೌಂಟಿಂದಾನೆ ಹೋಗಿರೋದು. ಏನ್ ಹಾ. ಯೋಚನೆ ಮಾಡ್ಬೇಕಾಗಿಲ್ಲ. ಸೈಬರ್ ಕಂಪ್ಲೇಂಟ್ ಹಾಕೋದ್ರು ನಿಮ್ಮ ಅಮೌಂಟ್ ಇದು ಮಾಡ್ತಾರೆ, ರೀಫಂಡ್ ಆಗತ್ತೆ. ಯೋಚನೆ ಮಾಡಬೇಡಿ. ಅದು ಐಡಿನೇ ಓಪನ್ ಬಟ್ ಆಗ್ತಾ ಇಮಿಡಿಯೇಟ್ ಆಗಿ ಆಗಲ್ಲ. ಹಾ. ಅಟ್ಲೀಸ್ಟ್ ನಿಮ್ಮ ಅಕೌಂಟಿಂದ ಹೋಗಿರುತ್ತಲ್ಲ, ಗೊತ್ತಿರುತ್ತಲ್ಲ ಯಾವ ಅಮೌಂಟ್ ಹೋಗಿದೆಯಾ ಅಂತಲ್ಲ. ಹಾ. ಖುದ್ದು ಸೈಬರ್ ಕ್ರೈಮ್ ಹಾಕಿ ಸ್ಟೇಟ್ಮೆಂಟ್ ಹಾಕಿ ಅಷ್ಟೇ. ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಹಾಕಿದ್ರೆ 100% ರೀಫಂಡ್ ಆಗುತ್ತೆ. ಆಮೇಲೆ ಲೋಕಲ್ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಆಯ್ತು ಅಷ್ಟೇ. ಮಾಡ್ಬೇಕಷ್ಟೆ. ಆರ್ಟಿನಲ್ ಸ್ಟೇಷನ್ ಅಲ್ಲೇ ಮಾಡ್ಬೇಡ. ಅದೇನಿಲ್ಲ, ಸೈಬರ್ ಕ್ರೈಮ್ಸ್ ಮಾಡಬೇಕು ಫಸ್ಟ್. ದಿಸ್ ಆಲ್ ಆನ್ಲೈನ್ ಅಲ್ವಾ, ಆರ್ಟಿನೈಸೇಷನ್ ಬರಲ್ಲ. ಸೈಬರ್ ಕ್ರೈಮ್ ಮಾಡಬೇಕು. ಅಮೌಂಟ್ ಬರುತ್ತಾ ನಮ್ಗೆಲ್ಲ ಅದು? 100% ಸೈಬರ್ ಕ್ರೈಮ್ ಆಯ್ತು ಅಂದ್ರೆ ನಿಮ್ಗೆ ಕಳ್ಸಿರೋದು ಅದಕ್ಕೋಸ್ಕರನೇ ಲೀಗಲಿ ಅಕೌಂಟಿಂದ ಹೋಗ್ಬೇಕು ಅಂತ ಹೇಳೋದು. ನಾನು ಇದೇ ಹೇಳಿದ ಉದ್ದೇಶನೇ. ನಾನು ಆಮೇಲೆ ಮುಂಚೆನೂ ಹೇಳಿದ್ದೆ, ಫಸ್ಟ್ ಪ್ರಿನ್ಸಿಪಲ್ ತಗೊಂಬೇಡಿ, ಆಮೇಲೆ ಏನನ್ನ ಆಟಾಡಿ ಅಂತ ನಾನು ಅವಾಗಿಂದ ಎಲ್ಲರಿಗೂ ನಾನು ಇಟ್ಕೊಟ್ಟಿದ್ದೀನಿ. ಎನಿ ಡ್ಯಾಮೇಜ್ ಆದರೆ ಯಾರೂ ರೆಸ್ಪಾನ್ಸಿಬಲ್ ಆಗಲ್ಲ. ನಿಮ್ಮ ಲಾಭ ಬಂದರೂ ನಿಮಗೆ, ನಷ್ಟ ಬಂದರೂ ನಿಮಗೆ ಅಂತ ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ. ಈ ತರ ಆಸೆ ತೋರಿಸ್ಬಿಟ್ಟು ಜನಗಳಿಗೆ ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಇಂಟೆ ಗೊತ್ತಾಗಲ್ಲ ಸರ್ ಇದು. ಯಾವಾಗ ಹೆಂಗ್ ಮಾಡ್ತಾರೆ ಅಂತ. ನೀವು ಯಾವ ಗ್ರೂಪಲ್ಲೆಲ್ಲ ಮೊನ್ನೆಲ್ಲ ಮೀಟಿಂಗ್ ಮಾಡಿದ್ದಾರೆ, ಏನೇನೆಲ್ಲ ಕೊಟ್ಟರು. ಎವ್ರಿಬಡಿ ಹ್ಯಾಸ್ ಬಿಲೀವ್ಡ್ ಅಲ್ವಾ? ಇವಾಗ ನೀವೆಲ್ಲ Almost ಮೀಟಿಂಗ್ ಎಲ್ಲ ಹೋಗಿದ್ರಲ್ಲ ಸರ್, ಈ ತರ ಏನು ಆಮೇಲೆ ನಮ್ಮ ಮೀಟಿಂಗ್ ಹೋಗಿದ್ದು ಹಾ. ನಮ್ಮ ಮೆಂಬರ್ಸ್ ಮೀಟಿಂಗ್, ಅದು ಹಾ. ನಮ್ಮ ಟೀಮ್ ಮೀಟಿಂಗ್ ಅಷ್ಟೇ. ಅದಕ್ಕೆ ನಾನು ಕರೆದಿದ್ದು, ಅದು ಬಿಟ್ಟರೆ ನಥಿಂಗ್. ಮತ್ತೆ ಇದು ಏನ್ ಕತೆ ಅಂತ ನಿಮ್ಗೇನು ಗೊತ್ತಾಗಲ್ಲ, ಒಳಗಡೆ ಇನ್ಫಾರ್ಮೇಶನ್ ಏನು ಬರಲ್ವಾ ನಿಮ್ಗೆ? ಇವರೆಲ್ಲ ಕಡಲ್ನಲ್ಲಿ ಹಿಂಗೆ ಹೇಳ್ತಾರೆ, ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಹಾ. ಸಡನ್ಲಿ ನಿನ್ನೆ ಒಂದು ಇದು ಚೇಂಜಸ್ ಮಾಡಿದ್ರು, ಇಲ್ಲಿ ಲೋಗಲೆಲ್ಲ ಆಯ್ತು. ಹಾ. ಸಡನ್ಲಿ ಪ್ರಾಜೆಕ್ಟ್ ಕ್ಲೋಸ್ ಅಂದ್ಬಿಟ್ರು ನನ್ನ ನೈಟ್. ವಿಲ್ ಸಿ ಯು ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಬಿಟ್ಟು ಪುಟಕ್ಕಂತ ಹೋಗ್ಬಿಟ್ರು ಪುಣೆ ಆಗಲಿಕ್ಕೆ. ಏನು ಮಾಡ್ಬೇಕು ಇವಾಗ ನಾವು? ಓನ್ಲಿ ಅವಳೇ ಹೇಳಿದಾಳೆ, ಪುಟ್ಟ ಕಂಪ್ಲೇಂಟ್ ಅಂದು ಮೇಜರ್ ಮೈನ್ ನಮ್ಮ MCA ಲೈಸೆನ್ಸ್ ಇದೆಯಲ್ಲ, ಅದ್ರಲ್ಲಿ ಕಂಪ್ನಿ ನೇಮ್ ಇದೆ, ಇಲ್ಲಿ ಕಂಪ್ನಿ ಪ್ಯಾನ್ ಕಾರ್ಡ್ ಎಲ್ಲ ಇದೆ, ಆ್ಯಂಡ್ ಬ್ಯಾಂಕ್ ಡಿಸ್ಕ್ರಿಪ್ಷನ್ ಕಸ್ಟೋಡಿಯನ್ ಅವ್ರ ಕೆಲಸ ಇದೆ, ಅದಕ್ಕೆ ಅಪ್ಪ ಇದು ಮಾಡಿ ಅಂತ ಹೇಳಿದ್ರು. ಇವಾಗ ಸೈಬರ್ ಕ್ರೈಮ್ಗೂ ಕಂಪ್ಲೇಂಟ್ ಮಾಡ್ಬೇಕು ಮಾಡಬೇಡ ಇದು ಮಾಡಿ ಬನ್ನಿ, ನೋ ಪ್ರಾಬ್ಲಮ್. ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡಿ, ಯಾವ ಅಮೌಂಟಿಂದ ಹೋಯ್ತಲ್ವಾ ಅದನ್ನು ಮಾಡ್ಬೋದು. ನೋ ಪ್ರಾಬ್ಲಮ್. ಸರಿ ಸರ್, ಆಯ್ತು ಸರ್, ಮಾಡಿಬಿಟ್ರೆ ಫೋನ್ ಮಾಡ್ತೀನಿ ಹೇಳಿ ಸರ್. ಆಯ್ತು.